ಅಂಗೈನಲ್ಲಿ ಅಂತರ್ಜಾಲ ಹಿಡಿದು ವಿಶ್ವದರ್ಶನ ಮಾಡುವ ಈಗಿನ ದುನಿಯಾದಲ್ಲಿ ಮೊಬೈಲ್ ಮರೆತು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಾಲ ಕಳೆಯಬೇಕು. ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯ ರೂಲ್ ನಂಬರ್ 1 ಇದೆ. ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಳಕೆ ಮಾಡುವ ಹಾಗಿಲ್ಲ. ವಾಟ್ಸಾಪ್, ಫೇಸ್ಬುಕ್, ಟ್ವಿಟರ್ಗೆ ಲಾಗಿನ್ ಆಗುವಂತಿಲ್ಲ. ಮೇಲ್ ಎಕ್ಸ್ಚೇಂಜ್ ಅಂತೂ ಇಲ್ಲವೇ ಇಲ್ಲ. ಇನ್ನು ಫೋನ್ ಮಾಡಿ ಮನೆಯವರ ಜೊತೆ ಹರಡುವುದು ನಿಷಿದ್ಧ. ಹೇಗಿದ್ದರೂ ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಮೊಬೈಲ್ ಬಳಸುತ್ತಿದ್ದಾರಾ ಎಂಬ ಡೌಟ್ ಬರಲು ಬಲವಾದ ಸಾಕ್ಷಿ ಇದೆ. ಅದೇನು ಅಂತ ಹೇಳ್ತೀವಿ, ಕೇಳಿ. ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ನಾಟ್ ಅಲೋಡ್ ಎಂಬ ರೂಲ್ ಇದ್ದರೂ ಸ್ಪರ್ಧಿಗಳು ಮೊಬೈಲ್ ಬಳಸುತ್ತಿದ್ದಾರೆ ಎನ್ನುವುದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಸಂಭಾಷಣೆಯೇ ಸಾಕ್ಷಿ. ಮೊಬೈಲ್ ತೆಗೆದುಕೊಂಡು ಬಾ ಅಂತ ಕಾರುಣ್ಯರಾಮ್ಗೆ ನಿರಂಜನ್ ದೇಶಪಾಂಡೆ ಹೇಳಿದ್ರು ಅಥವಾ ಕಿರಕೀರ್ತಿ ಹೇಳಿದ್ರು ಎಂಬುದು ಸ್ಪಷ್ಟವಾಗಿ ಸರಿಯಾಗಿಲ್ಲ. ಆದರೆ ಧ್ವನಿಯಲ್ಲಿ ಮಾತ್ರ ಕ್ಲಾರಿಟಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ದೀಪಾವಳಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದ್ದಾಗ ಗಾರ್ಡನ್ ಏರಿಯಾದಲ್ಲಿ ಮಾಡಲಾಗಿದ್ದ ಅಲಂಕಾರದ ಅನಾವರಣದ ಸಂದರ್ಭದಲ್ಲಿ ಈ ಸಂಭಾಷಣೆ ನಡೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಂಡು ಕಾಣದಂತೆ ಮೊಬೈಲ್ ಬಳಸುತ್ತಿದ್ದಾರಾ ಎಂಬ ಅನುಮಾನ ಸದ್ಯ ವೀಕ್ಷಕರಿಗೆ ಕಾಡುತ್ತಿರುವುದು ಇದೇ ಕಾರಣಕ್ಕೆ. ವಾಂಗಿಬಾತ್ ಅಂತೆಲ್ಲ ಕೋಡ್ ವರ್ಡ್ ಬಳಸುವ ಬಿಗ್ ಬಾಸ್ ಸ್ಪರ್ಧಿಗಳು ಮೊಬೈಲ್ ಎಂಬ ಪದಕ್ಕೂ ಬೇರೆ ಅರ್ಥ ಕಲ್ಪಿಸಿದ್ದಾರಾ ಗೊತ್ತಿಲ್ಲ. ಮೊಬೈಲ್ ಮಾತನ್ನ ಎಡಿಟ್ ಮಾಡದೆ ಎಡಿಟರ್ ಮಾಡಿರುವ ಎಡವಟ್ಟು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಮೊಬೈಲ್ ಬಳಸಿದ್ದಾರೆ ಎಂಬ ಗುಸುಗುಸು ಹಿಂದಿನ 3 ಸೀಸನ್ಗಳಲ್ಲೂ ಕೇಳಿಬರುತ್ತಿತ್ತು. ಆದರೆ ಈ ಬಾರಿ ಅದು ಪ್ರಸಾರ ಆಗಿರುವುದು ಎಲ್ಲರ ಕಣ್ಣರಳಿಸುವಂತೆ ಮಾಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಮೊಬೈಲ್ ಬಳಸುತ್ತಿದ್ದಾರಾ ಇಲ್ವಾ ಎಂಬ ಡೌಟ್ನ ಸ್ವತಃ ಕಾರ್ಯಕ್ರಮದ ನಿರ್ದೇಶಕ ಪರಮೇಶ್ವರ ಗುಂಡ್ಕಲ್ ಕ್ಲಿಯರ್ ಮಾಡಲೇಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.